ತುಂಗಭದ್ರಾ ನದಿಗೆ ಈಗಾಗಲೇ ತುಂಗಾ ಜಲಾಶಯದಿಂದ 70,000 ಕ್ಯೂಸೆಕ್ ನೀರು ಮತ್ತು ಭದ್ರಾ ಜಲಾಶಯದಿಂದ 60,000 ಕ್ಯೂಸೆಕ್ ನೀರು ಅಂದರೆ 1,30,000 ಕ್ಯೂಸೆಕ್ ನೀರು ತುಂಗಭದ್ರಾ ನದಿಗೆ ಸೇರಿದೆ. ಆ ಹಿನ್ನೆಲೆಯಲ್ಲಿ ತುಂಗಭದ್ರೆಯ ನರ್ತನ ಏನು ಸಾಕಷ್ಟು ಜೋರಾಗಿರುವಂಥದ್ದು. ರೌದ್ರ ನರ್ತನದಲ್ಲೇ ತುಂಗಭದ್ರಾ ನದಿ ಈಗಾಗಲೇ ಹರಿತಿರುವಂಥದ್ದು. ಅದರ ಜೊತೆಗೆ ಆ ನದಿ ಪಾತ್ರದಲ್ಲಿ ತುಂಗಭದ್ರಾ ನದಿ ಪಾತ್ರದಲ್ಲಿ ಬರುವಂತಹ ಸಾಕಷ್ಟು ಮನೆಗಳು, ಸಾಕಷ್ಟು ಗ್ರಾಮಗಳು, ಏನು ಹೆಕ್ಟರ್ ಗಂಟಲೆ ಕೃಷಿ ಭೂಮಿಗಳು ಜಲಾವೃತ ಆಗಿರುವಂಥದ್ದು. ನಾವೀಗ ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ಗಂಗಾನಗರದಲ್ಲಿ ಇರುವಂಥದ್ದು ತಾವು ದೃಶ್ಯದಲ್ಲಿ ಈಗ ನೋಡ್ತಾ ಇದ್ದೀರಿ. ಏನು ಗಂಗಾನಗರ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಮನೆಗಳು ಏನು ಸಾಕಷ್ಟು ನೀರಿನ ಇದರಲ್ಲಿ ಮುಳುಗಿ ಹೋಗಿರುವಂಥದ್ದು ನೋಡ್ತಿರ್ಬೋದು. ಏನು ನದಿಯಲ್ಲಿರುವಂತಹ ಪಾಚಿಗಳು ಸಹ ಕೊಳಚಿ ಏನು ಊರು ನೀರಿನ ಜೊತೆಗೆ ಮನೆ ಮುಂದುಗಡೆ ಸಹ ಬಂದು ನಿಂತಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಏನು ಇಲ್ಲಿ ಇನ್ನೊಂದು ಮನೆಗಳಿಗೂ ಸಹ ಜಲಾವೃತ ಆಗಿ ಎಷ್ಟೊಂದು ಎಫೆಕ್ಟ್ ಆಗಿದೆ ಅನ್ನೋದು ಸಹ ನಿಮಗೆ ನಾನು ದೃಶ್ಯದಲ್ಲೀಗ ತೋರಿಸ್ತಾ ಹೋಗ್ತೇನೆ. ಏನು ಗಂಗಾನಗರದ ಮನೆ ಒಂದರಲ್ಲಿ ಏನು ತುಂಗಭದ್ರಾ ನದಿ ನೀರು ಹೋಗಿ ಏನು ಈ ಪ್ರವಾಹದಲ್ಲಿ ನೋಡ್ತಾ ಇರ್ಬೋದು. ಸಾಕಷ್ಟು ಪಾತ್ರೆ ಪಗಡೆಗಳೆಲ್ಲ ತೇಲಾಡ್ತಾ ಇದ್ದಾವೆ. ಏನು ಊಟದ ತಟ್ಟೆಗಳಿರ್ಬೋದು, ತಂಬಿಗೆ ಎಲ್ಲ ಸಹ ನೀರಲ್ಲಿ ತೇಲ್ತಾ ಇರುವಂಥದ್ದು. ಇನ್ನು ಇಲ್ಲಿ ಅಡುಗೆ ಮನೆಯಲ್ಲೂ ಸಹ ಸಾಕಷ್ಟು ನೀರು ಹೋಗಿರುವಂಥದ್ದು. ಈಗ ನನ್ನ ಸಹೋದ್ಯೋಗಿ ನಿಮಗೆ ಅಡುಗೆ ಮನೆಯ ದೃಶ್ಯಗಳನ್ನು ಸಹ ಏನು ತೋರಿಸ್ತಾರೆ ನೋಡಿ. ಇಲ್ಲಿ ಇದು ಅಡುಗೆ ಮನೆಯಲ್ಲಿ ಸಹ ಸಾಕಷ್ಟು ನೀರು ಹೋಗಿರುವಂಥದ್ದು. ಗ್ಯಾಸ್ ಸಿಲಿಂಡರ್ಗಳನ್ನ ಸಹ ಅವರು ಏನು ಆ ಮೇಲ್ಗಡೆ ಇಟ್ಟದರಲ್ಲಿ ಅಡುಗೆ ಮಾಡ್ಕೊಂಡು ಸಹ ಊಟ ಮಾಡೋಕ್ಕೂ ಸಹ ಒಂದು ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಏನು ಆದರೆ ಇಲ್ಲಿ ಅವರಿಗೆ ಕಾಳಜಿ ಕೇಂದ್ರವನ್ನು ತೆರೆದು ಕಾಳಜಿ ಕೇಂದ್ರಕ್ಕೆ ತೆರಳುವಂತೆ ಅಧಿಕಾರಿಗಳು ಸಹ ಸಾಕಷ್ಟು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಬಟ್ ಆದರೆ ಅವರು ನಮಗೆ ಪ್ರತಿ ವರ್ಷ ಇದೇ ನೀವು ಕಾಳಜಿ ಕೇಂದ್ರಕ್ಕೆ ಕಳಿಸೋದು 10 ದಿನ ಇಟ್ಕೊಳ್ಳೋದು ರಿಟರ್ನ್ ಕಳಿಸೋದು ಇದೇ ಆಗ್ತಾ ಇದೆ. ಇದು ಸುಮಾರು ಒಂದು 20-30 ವರ್ಷಗಳಿಂದ ಇದೇ ರೀತಿ ನಡ್ಕೊಂಡು ಬರ್ತಾ ಇದೆ. ನಮಗೆ ಒಂದು ಸುರಕ್ಷಿತವಾದ ಸ್ಥಳವನ್ನು ತೋರಿಸಿ ಆ ಸ್ಥಳದಲ್ಲಿ ನಾವು ಗುಡಿಸಲನ್ನಾದ್ರೂ ಹಾಕೊಂಡು ಇರ್ತೇವೆ. ಅದನ್ನು ಬಿಟ್ಟು ನೀವು ಪ್ರತಿ ವರ್ಷ ಈ ರೀತಿ ಮಾಡ್ಕೊಂಡ್ರೆ ನಮಗೆ ಸರಿಯಾಗಲ್ಲ. ನಮಗೆ ಈ ಕಾಳಜಿ ಕೇಂದ್ರಕ್ಕೆ ಮಟೀರಿಯಲ್ಸನ್ನು ಶಿಫ್ಟ್ ಮಾಡೋದು, ರಿಟರ್ನ್ ಬರೋದು ಸಾಕಷ್ಟು ಹಿಂಸೆ ಆಗ್ತಾ ಇದೆ. ಇನ್ನು ನದಿಯಲ್ಲಿ ಹಾವುಗಳು, ಮೀನುಗಳು ಸೇರಿದಂತೆ ಅನೇಕ ಸತ್ತ ಜೀವಿಗಳು ಸಹ ಇಲ್ಲಿ ಮನೆಯಲ್ಲೆಲ್ಲ ಬಂದು ಸೇರ್ಕೊಂಡಿರ್ತವೆ ನದಿ ಜೊತೆಗೆ, ನೀರಿನ ಜೊತೆಗೆ. ಅದಾದ ನಂತರ ಅದರ ಕಸವನ್ನು ಮತ್ತು ಅದನ್ನು ಸ್ವಚ್ಛ ಮಾಡೋಲ್ಲಿ ಕೂಡ ನಮಗೆ ಸಾಕಷ್ಟು ಹಿಂಸೆ ಆಗುತ್ತೆ. ಸಾಕಷ್ಟು ರೋಗ ರುಜಿನಗಳು ಬರುತ್ತೆ. ವಾಂತಿ ಭೇದಿಯಂತಹ ಕಾಯಿಲೆಗಳು ನಮಗೆ ಬರ್ತಾವೆ. ಆ ವಿಚಾರದಲ್ಲಿ ನಮಗೆ ಒಂದು ಪ್ರತ್ಯೇಕ ಒಂದು ಸ್ಥಳವನ್ನು ಗುರುತಿಸಿಕೊಟ್ಟು ನಮ್ಮ ಜೀವನ ಬದುಕಿಸಿ ಅನ್ನುವಂಥ ಒಂದು ಮಾತನ್ನು ಸಹ ಏನು ಇಲ್ಲಿ ಇರುವಂಥವ್ರು ಹೇಳ್ತಿರುವಂಥದ್ದು. ಕಾದು ನೋಡಬೇಕು ಅಧಿಕಾರಿಗಳು ಗಂಗಾನಗರ ನಿವಾಸಿಗಳಿಗೆ ಯಾವ ರೀತಿ ಸ್ಪಂದನೆ ಮಾಡ್ತಾರೆ, ಅವರಿಗೆ ಯಾವ ರೀತಿ ಸುರಕ್ಷಿತ ಸ್ಥಳವನ್ನು ಗುರುತಿಸಿ ಅವರ ಜೀವಕ್ಕೆ ಅನುಕೂಲ ಆಗ್ತಾರೆ ಏನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇಲ್ಲ ಮಾತಾಡ್ತೀರಮ್ಮ? ಹಾಂ, ಅವ್ರು ಮಾತಾಡ್ತಾರೆ ಬಿಡ್ರಿ. ಅಲ್ಲ ಅವರೇ ನಮಗೆ ಕಲ್ಸಂಗಿದ್ದಾರೆ. ಹಾಂ, ಅವರು 4-5 ವರ್ಷದ ಮಾಧ್ಯಮ ಮಿತ್ರರವ್ರು ನಮಗೆ ಮಾತಾಡ್ತಾರೆ ಬಿಡ್ರಿ ಅವರು. ಆಮೇಲೆ ಅವ್ರ ಸಮಸ್ಯೆನ ಅವರೇ ಹೇಳ್ಕೋಬೇಕು. ತುಂಗಭದ್ರಾ ನದಿಗೆ ಈಗಾಗಲೇ ತುಂಗಾ ಜಲಾಶಯದಿಂದ 70,000 ಕ್ಯೂಸೆಕ್ ಮತ್ತು ಭದ್ರಾ ಜಲಾಶಯದಿಂದ 60,000 ಕ್ಯೂಸೆಕ್ ಅಂದರೆ ಒಟ್ಟು 1,30,000 ಕ್ಯೂಸೆಕ್ ನೀರು ತುಂಗಭದ್ರಾ ನದಿಗೆ ಸೇರಿದೆ. ತುಂಗಭದ್ರಾ ನದಿ ಪಾತ್ರದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗಿರುವಂಥದ್ದು. ಅದರಂತೆ ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ಗಂಗಾನಗರವು ಸಹ ಜಲಾವೃತ ಆಗಿರುವಂಥದ್ದು. ಏನೋ ಆ ಜಲಾವೃತ ಆಗಿರುವಂಥ ಗಂಗಾನಗರದ ನಿವಾಸಿಗಳು, ಆಮೇಲೆ ಅವ್ರ ಮನೆ ಸಂಪೂರ್ಣ ಜಲಾವೃತ ಆಗಿರುವಂತಹ ಆ ಮನೆಯ ನಿವಾಸಿಗಳು ನಮ್ಮ ಜೊತೆಗೆ ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಈಗ ತಮ್ಮ ಗಂಗಾನಗರದಲ್ಲಿ ಸಂಪೂರ್ಣ ಮನೆಗಳೆಲ್ಲ ನೀರು ಹೋಗಿರುವಂಥದ್ದು. ಸೊ ಯಾವ ರೀತಿ ಏನಾಗ್ತಿದೆ ಸಮಸ್ಯೆಗಳಂತ? ಸರ್, ಪ್ರತಿ ವರ್ಷ ನೀರು ಬರುತ್ತೆ. ಪ್ರತಿ ವರ್ಷ ನಾವು ಸಾಮಾನು ಎತ್ತಬೇಕು, ಮತ್ತು ಗಂಜಿ ಕೇಂದ್ರಕ್ಕೆ ಹೋಗಬೇಕು. ಕೇರಳದಲ್ಲಿ ಆಗ್ತಾ ಇದೆಯಲ್ಲ, ಆ ಸಮಸ್ಯೆ ಆಗೋಕ್ಕಿಂತ ಮುಂಚೆ ಇವರು ಗಮನದಲ್ಲಿ ಇಟ್ಕೊಂಡು ಒಂದು ಏನಾರು ಒಳ್ಳೇದು ಮಾಡಬೇಕು. ಯಾಕಂದರೆ ನಮ್ಮ ಮನೆಯಾಗೆ ಆಡು ಕುರಿಗಳು ನಾವು ಸಾಕೊಂಡಿದ್ವಿ. ನಮ್ಮ ಜೀವನ ನಡೆಯಲ್ಲ. ನಾವು ಇರೋದು ಒಬ್ಬಳೆ ಹೆಣ್ಮಗಳು, ನನಗೊಂದೇ ಹೆಣ್ಮಕ್ಳು ಪಾಪು ಐತಿ. ನಮ್ಮ ಮನೆಯಾಗ ಗಂಡು ಮಕ್ಕಳು ಇಲ್ಲ. ಪ್ರತಿಯೊಂದು ಸಾಮಾನು ಎತ್ತಬೇಕಂದ್ರೆ 2 ಗಂಟೆ ಆಯ್ತು ನನಗೆ ರಾತ್ರಿ. ಬರೀ ಮತ್ತು ಅಡುಗೆ ಮಾಡೋ ಸಾಮಾನು ಯಾವುದು ಎತ್ತಿಲ್ಲ, ಬರೀ ಹಾಸಿಗೆ ಬಟ್ಟೆ ಎತ್ತಕ್ಕೆ 2 ಗಂಟೆ ಆಯ್ತು. ನಾನು ಒಬ್ಬಳೆ ಎಷ್ಟಂತ ನೋಡಬೇಕು. ಸಾಮಾನು ಪ್ರತಿ ವರ್ಷ ಬರ್ತಾರೆ ಅಧಿಕಾರಿಗಳು, DC ಗಳು ಚೇಂಜ್ ಆಗ್ತಾರೆ, ತಹಸೀಲ್ದಾರ್ಗಳು ಚೇಂಜ್ ಆಗ್ತಾರೆ. ಪ್ರತಿ ವರ್ಷ ಚೇಂಜ್ ಆಗಿ ಈ ಸಲ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ 3 ವರ್ಷದಿಂದ ನಮ್ಮ ಮನವಿ ಏನು ಹೇಳಿದರು, ನಿಮಗೆ ಎಲ್ಲೋ ಜಾಗ ಕೊಡ್ತೀವಿ, ಗುತ್ತೂರು ಎಲಿಫ್ಯಾಡಲ್ಲಿ ನಿಮಗೆ ಜಾಗ ಇದೆ, ಅಲ್ಲಿ ಗುಡ್ಸ್ಲಾಕೊಂಡು ಇರ್ತೀರಿ, ಇಲ್ಲಿದ್ರೆ ಅದೇನು ಮನೆ ಮೇಲೆ ಕಟ್ಕೊಡ್ತಾರಲ್ರಿ, ಆ ಥರ ಕೊಡ್ತೀವಿ ಅಂತ ಹೇಳಿ ಸುಮಾರು ವರ್ಷದಿಂದ ಆಶ್ವಾಸನೆ ಕೊಡ್ತಾರೆ, ಪೇಪರ್ಗಳು ಕೊಡ್ತಾರೆ. ಅದು ನಾವಂದ್ರೂ ಓದಿಲ್ರಿ, ನಮಗೆ ಓದಕ್ಕೆ ಬರಲ್ಲ. ಅದಕ್ಕೆ ನಾವು ಅವ್ರಿಗೆ ಕೊಡ್ತಾ ಇರ್ಬೋದು ಅಂತ ಕ್ಲೀನ್ ಮಾಡ್ತಾರೆ, ಕೊಡ್ತಾರೆ ಅಂದರೆ ನೀರು ಬಂದಾಗೆ ಅವ್ರು ಎಲ್ಲರೂ ಬರೋದು. ಆಮೇಲೆ ಯಾರು ತಿರುಗಿ ನೋಡಲ್ಲ ಇಲ್ಲಿ.
ಯಾವನು ಬರಲ್ಲ. ಓಟ್ ಹಾಕೋ ಟೈಮಿಗೆ ನಾವು ಬೇಕಾಗುತ್ತೆ. ಈ ಟೈಮಿಗೆ ಯಾರೂ ಬೇಕಾಗಿಲ್ಲ. ಯಾಕಂದರೆ ನಾವು ಹುಳ ಹುಪ್ಪಡಿ ಆಗಿಬಿಟ್ಟಿದ್ವಿ. ನಮಗೆ ಅಷ್ಟು ಬೇಸರ ಆಗಿಬಿಟ್ಟಿದೆ ಸರ್. ಯಾವ್ದಂತ ತೆಗಿಬೇಕು, ಯಾವ್ದಂತ ಮಾಡಬೇಕು ತಲೆ ಎಲ್ಲ ನಮ್ಮ ಜೀವನ ಏನಕ್ಕಾರ ಆಯ್ತಪ್ಪ. ನಮ್ಮ ಕೈಲಿ ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಎಲ್ಲರ ಸಂಘ ಪಂಗ ತಗೊಂಡು ನಾವು ಸೈಟ್ ತೊಗೊಂಡು ಜೀವನ ಮಾಡೋಕ್ಕಷ್ಟು ಇದಿಲ್ಲ ಸರ್. ಅಷ್ಟು ರೇಟ್ ಇದ್ದಾವೆ ಈಗಿನ ಕಾಲದಾಗೆ. ನಾವು ಸೈಟ್ ತೊಗೊಂಡು ಜೀವನ ಮಾಡೋಕ್ಕಾಗಲ್ಲ. ಅವರ ಕಂತು ಕಟ್ಟಾರ ಜಾಗ ಕೊಡಿಸಿದ್ರೆ ನಾವು ಕಂಟಾರ ಕಟ್ಕೊಂಡು ಹೋಗೋಷ್ಟು ಗುಡಿಸ್ಲಾಕೊಂಡು ಜೀವನ ಮಾಡೋಷ್ಟು ಇದು ಆಗ್ಬಿಟ್ಟೈತೆ ಸರ್. ನಮ್ಗೆ ಸಂಘ ಕಟ್ಟಂಗೆ ಅದೇ ಕಂತು ಕಟ್ತೀವಿ, ಜಗಾರ ತೋರಿಸ್ಲಿ, ಅವರೇ ಕೊಡಲಿ ನಮ್ಗೆ ದುಡ್ಡಿಗೆ. ನಾವು ಅದೂ ಆಗ್ತಾಯಿಲ್ಲ ಅವ್ರ ಕೈಲಿ. ಈಗ ತಾವು ಎಲ್ಲ ಮಟೀರಿಯಲ್ಸ್ ಎಲ್ಲ ತೊಗೊಂಡು ಹೋಗ್ತಿರಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ, ಹಿರಿಯರು ಇರ್ತಾರೆ, ಯಾವ ರೀತಿ ಅವ್ರನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ತೀರಾ ಅಂತ? ಸರ್ ಭಾಳ ಕಷ್ಟ ಆಗ್ತದೆ ಸರ್. ಕೆಲವು ಮನೆಗೆ ಬಾಣ್ತಿಗಳು ಇದ್ದಾರೆ, ಕೆಲವ್ರ ಮನೆ ವಯಸ್ಸಾದ್ರು ಇದ್ದಾರೆ, ಕೆಲವ್ರ ಮನೆಗೆ ಗಂಡು ಮಕ್ಕಳು ಇದ್ದಾರೆ, ಇಲ್ಲದವ್ರು ಇದ್ದಾರೆ. ಎಲ್ಲ ಸಾಮಾನು ಒಯ್ಬೇಕು. ವರ್ಷ ಗಂಜಿ ಕೇಂದ್ರದಾಗೆ ಹೋದ ವರ್ಷ ಒಬ್ಬ ಪಾಪುಗೆ ಬೀರು ಬಿದ್ದು ಸ್ಕ್ರ್ಯಾಚ್ ಆಗಿಬಿಡ್ತು. 3 ವರ್ಷದ ಹಿಂದೆ ಕ್ರ್ಯಾಚ್ ಆಗಿಬಿಡ್ತು. ಆ ಪಾಪುದು ಈಗ ಹಾಸ್ಪಿಟ್ಲಿಗೆ ತೊಡತಿ ಸ್ವಲ್ಪ ಉತ್ತಮ ಆಗೈತಿ. ಅಂದರೆ ಕ್ರಾಚ್ ಆದಮೇಲೆ ಯಾರು ಅಧಿಕಾರಿಗಳು ಏನಂದರೆ ಬಿದ್ದಿದ್ದು ನಾವು ನಿಮ್ಮ ಮನೆ ತನಕ ನೀರು ಬಂದಿಲ್ಲ ಅಂತ ಅವ್ರಿಗೆ ಕಳಿಸಿದ್ರು. ಆ ಥರ ಹೇಳಿ ಈ ದುಡ್ಡು 10,000 ಕೊಡ್ತಾರೆ. ಆ 10,000 ಮಕ್ಕಳಿಗೆ ಜಡ್ಡಾದರೆ ಹಾಕೋಕ್ಕೆ ಸಾಕಾಗ್ಬಿಡ್ತೈತಿ. ನಾವು ಸಾಮಾನು ಎತ್ತಕ್ಕೆ ನಮಗೆ ಬೇಜಾರಾಗಿರ್ತೈತಿ. ತಾವು ಗಂಜಿ ಕೇಂದ್ರಕ್ಕೆ ನಾವು ಹೋಗಲ್ಲ ಅಂತ ಏನೋ ಪಟ್ಟು ಇಟ್ಕೊಂಡು ಕೂತಿದ್ರಮ್ಮ, ಯಾಕಂತ ಇದು? ಸರ್ ವರ್ಷ ಹೋಗಿ ಎಷ್ಟು ವರ್ಷ ಹೋಗಲಿ ಸರ್, ಬೇಸರ ಆಗಲ್ವಾ ನಮಗೂ? ಇವರು ಬರೀ ಇದೇ ಆಶ್ವಾಸನೆ ಕೊಡ್ತಾರೆ. ಯಾಕೆ? ನಾವು ಓಟ್ ಹಾಕೋ ಟೈಮಿಗೆ ನಾವು ಬೇಕಾಗುತ್ತೆ ಸರ್. ಇಂಥ ಟೈಮಿಗೆ ನಾವು ಬೇಕಲ್ವಾ? ಅವ್ರು ಒಳ್ಳೇದು ಮಾಡಿದರೆ ಅವ್ರು ಸಾಯ ತನಕ ನಾವು ನೆನೆಸ್ತೀವಿ ರೀ. ನಾವು ನೆನೆಸಿ ಜೀವನ ಮಾಡ್ತೀವಿ. ಇಂಥವ್ರು ಒಳ್ಳೇದು ಮಾಡಿದ್ರು ಅವ್ರು ಸಾಯ ತನಕ ನಾವು ಓಟ್ ಮಾಡೋಣ. ಇಲ್ಲಿ ಇದ್ದು ನಾವು ಕರ್ನಾಟಕದ ಮಂದಿ, ನಾವು ಹೊರಗಡೆಯಿಂದ ಬಂದಿಲ್ಲ, ನಾವು ಒಳ್ಳೆ ಕನ್ನಡನೇ ಮಾತಾಡ್ತೀನಿ ಹೇಳ್ತಾರೆ. ಇಲ್ಲಿ ಬಂದು ಸುಮ್ಮನೆ ಗುಡಿಸ್ಲು ಕಟ್ಕೊಂಡಿದ್ದಾರೆ ಅಂತ. ಅವರು ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ID ಪ್ರೂಫ್ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಎಲ್ಲ ಕಟ್ತೀವಿ ನಾವು. ಎಲ್ಲ ಕಟ್ಬಿಟ್ಟು ನಾವು ಹೊರಗಡೆಯಿಂದ ಬಂದಿದ್ದಾರಂತ ಅವರೇ ಜೋರು ಮಾಡ್ತಾರೆ, ಲಾಠಿ ಚಾರ್ಜ್ ಮಾಡ್ತಾರಂತೆ ನಾವು ಹೋಗಿಲ್ಲ ಅಂದರೆ. ಕೇರಳದಲ್ಲಿ ಆತಲ್ಲ, ಆ ಥರ ಅನಾಹುತ ಮಾಡೋಕ್ಕಿಂತ ಎಲ್ಲರ ಸ್ವಲ್ಪ ಜಾಗ ತೋರಿಸಿದ್ರೆ ನಾವು ಗುಡಿಸ್ಲು ಕಟ್ಕೊಂಡು ಜೀವನ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ನೆನೆಸಿ ಜೀವನ ಮಾಡ್ತೀವಿ. ಅವ್ರಿಗೆ ನಾವು ಕೆಟ್ಟ ಈಗ ನೀರಿನ ಮಟ್ಟ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಇನ್ನೂ 1 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡ್ತಾರಂತೆ. ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಇನ್ನೂ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಆ ಸಮಸ್ಯೆ ಎಲ್ಲ ಇಲ್ಲೇ ಇರ್ತಾರೆ ಹೇಗೆ ಅಂತ? ಸರ್ ಅವರು ಜಾಗ ಕೊಟ್ಟಿಲ್ಲ ಅಂದರೆ ನಾವು ಇಲ್ಲೇ ಸಾಯ್ತೀವಿ ಅಷ್ಟೇ. ಯಾಕಂದರೆ ಬೇಸರ ಆಗಿಬಿಟ್ಟೈತೆ. ಅಲ್ಲಿ ವರ್ಷ ಹೋಗಿ ಬರೋಕ್ಕಿಂತ ಇಲ್ಲೇ ಸಾಯೋದು ವಾಸಿ ಅನಿಸ್ಬಿಟ್ಟೈತೆ ಸರ್. ಅದಕ್ಕೆ ನಾವು ಯಾರು ಹೋಗ್ತಾ ಇಲ್ಲ. ಈಗ 25 ಮನೆಗಳು ಮುನ್ಗಡೆ ಆಗಿದ್ದಾವೆ. 25 ಮನೆಗಳು ಅಲ್ಲೆಲ್ಲೇ ಸಾಮಾನು ಇಟ್ಟು ಅವ್ರವ್ರ ಮನೆಯಾಗ ಸ್ವಲ್ಪ ಊಟ ಕೊಡ್ರಿ ಅಂತ ಯಾರು ಕೊಡಲ್ಲ ಅಂತ ಎಲ್ಲರೂ ಕೊಡ್ತಾರೆ. ಯಾಕ್ರಿ ಊಟ ಕೊಡಲ್ವಾ? ನಮ್ಮ ಕೈಲಿ ದುಡ್ಡು ದಿವಸ ತಿಂತೀವಿ. 1 ಸಲ ಅಡುಗೆ ಮಾಡಿದ್ರೆ 3 ಸಲ ತಿಂತೀವಿ. ಗಂಜಿ ಕೇಂದ್ರಕ್ಕೆ ಹೋಗ್ತೀವಿ. 20 ವರ್ಷದಿಂದ ಗಂಜಿ ಕೇಂದ್ರ ತರೀತಾ ಇದ್ದಾರೆ. 20 ವರ್ಷದಿಂದ ನಾವು ಹೋಗಿ ಬರ್ತಾಯಿದ್ದೀವಿ. ನಾವು ಏನಕ್ಕೋಸ್ಕರ ಹೋಗ್ಬೇಕು ರೀ? ಓಟ್ಗೋಸ್ಕರ ಅವ್ರು ಬರ್ತಾರಲ್ಲ, ಈ ಟೈಮಿಗೆ ಬಂದು ನಮಗೆಲ್ಲರ ಜಾಗ ತೋರಿಸ್ಲಿ, ಅವು ಒಳ್ಳೇದು ಮಾಡಿರಿ. ಅವ್ರಿಗೆ ನೆನೆಸ್ತೀವಿ ನಾವು. ನಮ್ಮ ಕಷ್ಟಕ್ಕೆ ಸ್ಪಂದಿಸಿಲ್ಲ ಅಂದರೆ ಏನಕ್ಕೆ ರೀ ಬರ್ತಾರೆ ಅವರು? ನಮ್ಮ ಮನೆ ಕಡೆ ಬರಬಾರ್ದು, ನಮಗೆ ನೋಡಬಾರ್ದು. ಏನು ಇದಿಷ್ಟು ಗಂಗಾನಗರದ ನಿವಾಸಿಗಳ ಮಾತಾಗಿತ್ತು. ಜಲಾವೃತ ಆಗಿರೋ ಮನೆಯಲ್ಲಿ ನಾವು ಇರ್ತೇವೆ, ಯಾವುದೇ ಕಾರಣಕ್ಕೂ ಗಂಜಿ ಕೇಂದ್ರಕ್ಕೆ ಹೋಗಲ್ಲ. ಅವರು ನಮಗೆ ಒಂದು ಸುರಕ್ಷಿತವಾದ ಸ್ಥಳವನ್ನು ಗುರುತಿಸಿಕೊಡಬೇಕು. ಅಲ್ಲಿವರೆಗೂ ನಾವು ಇಲ್ಲಿಂದ ಕದಲಲ್ಲ ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ರಿಗರ್ ಜೊತೆ ವಿಠಲ್ ಕಾರ್ವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. छोड़ 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 नीचे ना कोडूंगा फ्रिज कर नहीं डूबा ना छोड़ा ಆಯ್ತಣ್ಣ.
ಬರಲಿ ಅವು ಅಲ್ಲೇ ನಿಲ್ಲಿಸ್ತಾರ. ಇದು ಸ್ವಲ್ಪ ಕಮ್ಮಿ ಆಗೈತೆ. ನಾನೇ ಬೈಕ್ ನಿನ್ನೆ ಬಂದವ್ರು ಗಂಜಿ ಕೇಂದ್ರ ಒಂದು ತರೀತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಒಂದು 10 ದಿವಸ ಇರ್ತಾರೆ, ಮತ್ತೆ ಕಳಿಸ್ತಾರೆ. ಆ ಜೀವನ ಮಾಡಕ್ಕಿಂತ ಇಲ್ಲೇ ಸಾಯದ್ ವಾಸಿ ಅಲ್ವಾ? ನಿಮ್ಗೆ ಒಂದ್ ತಿಂಗಳದ ಒಳಗೆ ಎಲ್ಲರ ನಿಮ್ಗೆ ಜಾಗ ನೋಡಿ ನಿಮ್ಗೆ ಜಾಗ ಮಾಡ್ಕೊಡ್ತೀವಿ ಅಂತ ನಮ್ಗೆ ಆಶ್ವಾಸನೆ ಕಟ್ಟಿ ಕೊಟ್ಟು ಕಳಿಸ್ತಾರೆ. ನಾವ್ ಏನಕ್ಕೆ ಹೋಗ್ಲಿ? ಎಷ್ಟು ವರ್ಷ ಅವ್ರು ಹೇಳ್ತೀವಿ ಮಕ್ಕಳು ಬೆಚ್ಚಾಗಿರ್ತಾರೆ ಸರ್. ಏನಾರ ಅಂದ್ರೆ ಈ ಸಂಘಟನೆರು ಆ ಸಲಿನೂ ಸರ್ ಎಷ್ಟು ವರ್ಷ ಅಂತ ಸರ್ ಹೋಗಲ್ಲ ಸರ್, ಬೇಜಾರಾಗ್ತದೆ ಸರ್. ಆಗ್ಲಿ ಸರ್, ಅಲ್ಲೇ ಸಾಮಾನು ಇಟ್ಕೊಂಡಿರ್ತೀವಿ. ಸರ್ ಒಂದೊತ್ತು ಅಡ್ಗೆ ಮಾಡಿದ್ರೆ ಎಲ್ಲೋ ಜಾಗ ನಮ್ಮ ಜಯ ಕರ್ನಾಟಕ ಸಂಘಟನೆ ಹೋರಾಟ ಮಾಡ್ತಾ ಬರ್ತಾ ಇದೆ. ನಿಮ್ಮ ಪರವಾಗಿ ನಾವು ಮಾತಾಡ್ತೀವಿ. ಕೇಳ್ತಕ್ಕಂಥ ಯಾವ ಒಬ್ಬ ರಾಜಕಾರಣಿನೂ ಇಲ್ಲ ಮಾಡಿ. ಯಾಕಂದ್ರೆ ಬರ್ತಾರೆ, ನೀರು ಬಂದಾಗ ಇವ್ರಿಗೆ ತೋರಿಸಿ ಗಂಜಿ ಕೇಂದ್ರಕ್ಕೆ ಹೋಗಂತಾರೆ. ಗಂಜಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮತ್ತೆ ನೀರು ಹೇಳಿದ ತಕ್ಷಣ ಇಲ್ಲಿ ಕಳಿಸ್ತಾರೆ. ಇಲ್ಲೆಲ್ಲ ನೀರು ಬಂದು ಮನೆಗಳೆಲ್ಲ ಜಾಗದಲ್ಲಿ ಓದ್ತಿದ್ದೆ ನಾವು ಧರಣಿ ಕೂತ್ಕೊಂಡಾಗ ಚರಂಡಿ, ಬೀದಿ ದೀಪ, ನೀರಿನ ಕುಡಿಯುವ ವ್ಯವಸ್ಥೆ ಮಾಡಿ G+2 ಮಾದರಿಯ ಮನೆ ನಿರ್ಮಾಣ ಮಾಡಿ ಮೊದಲನೇ ಹಂತಕ್ಕೆ ಅವ್ರಿಗೆ ಕೊಡ್ತಾರೆ. ಹುಡುಗಿ ಅವ್ರು ಒಳಗೆ ಬೇಡ ಮಾಡಿ ಕೇಳ್ತೇನೆ ಸರ್. ನೀವು ನಮ್ಮ ಸಂಘಟನೆ ಸಪೋರ್ಟ್ ಮಾಡ್ತಿರೋ ಇಲ್ಲ ನಾವು ಅಲ್ಲಿ ಇಷ್ಟ ಆಗ್ತೀವಿ ಅಂತ ಹೇಳಿ ನೋಡಮ್ಮ. ನಿಮ್ಮ ಇಷ್ಟಮ್ಮ, ನಾನು ಏನು ಹೇಳೋದಿಲ್ಲಮ್ಮ. ನಮ್ಮ ಸಂಘ ಏನಂದ್ರೆ ಸಂಘಟನೆ ಕೆಟ್ಟದಾಗತ್ತೆ. ಹೋಗಿ ನಮ್ ನೋವು ನಮ್ಗೆ ಗೊತ್ತು. ಅವ್ರು ಬರ್ತಾರೆ, ನೀವ್ ಯಾಕೆ ಹಾಕಿದ್ರಿ ಇಲ್ಲಿ ಗುಡ್ಸ್ಲು? ಅವ್ರು ಯಾಕ್ರಿ ಅಧಿಕಾರ ಮಾಡ್ಕೊಟ್ರು ಇಲ್ಲಿ? ನಾವೆಲ್ಲರೂ ಹೋಗಿ ಜೀವನ ಮಾಡ್ತಿದ್ವಿ.